ಕ್ಲಿಯರ್ ಮಾಡ್ತೀನಿ, ಆರ್ ಎಲ್ಸ್ ಕ್ಲಾಸ್ ಎಂಡಲ್ಲಿ ಕೇಳಿ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಇಲ್ಲ ತುಂಬ ಲೆಂತಿ ಡೌಟ್ ಇದೆ, ಚಾಟ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಇಟ್ಸ್ ಓಕೆ, ಕ್ಲಾಸ್ ಎಂಡಲ್ಲಿ ಯು ಕ್ಯಾನ್ ಆಸ್ಕ್ ಮಿ. ರೈಟ್. ಸೊ ನೆನ್ನೆ ನಾವು ಒಂದು ಪೇಜನ್ನು ಕ್ರಿಯೇಟ್ ಮಾಡಿದ್ವಿ. ವಾಟ್ ಎವರ್ ನೀವು ಮೀನಾ ಮೇಜಲ್ಲಿ ವರ್ಕ್ ಮಾಡ್ತೀರಾ, ಎಲಿಮೆಂಟರ್ ಮೇಲೆ ವರ್ಕ್ ಮಾಡ್ತೀರಾ, ನೋ ಮ್ಯಾಟರ್, ಬಟ್ ಪೇಜಸ್ ಅಂತೂ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನೆನ್ನೆ ನಾವು ಪೇಜನ್ನು ಕ್ರಿಯೇಟ್ ಮಾಡಿದ್ವಿ, ದ ಪೇಜ್ ನೇಮ್ ಕಾರ್ಡ್ ಹೋಮ್. ಸೊ ನಾವು ಪಬ್ಲಿಷ್ ಮಾಡಿದ್ವಿ, ರೈಟ್. ಸೊ ಇವಾಗ ನಾನು ಆ ಪೇಜನ್ನು ಹುಡುಕ್ಬೇಕು. ಎಲ್ಲಿ ಹುಡುಕ್ಬೇಕು? ಪೇಜಸ್ ಆಪ್ಷನ್ ಇರುತ್ತೆ ಡ್ಯಾಶ್ ಬೋರ್ಡಲ್ಲಿ, ಆ್ಯಂಡ್ ದೆನ್ ಆಲ್ ಪೇಜಸ್ ಅಂಡರಿಗೆ ಬನ್ನಿ. ರೈಟ್, ಆಲ್ ಪೇಜಸ್ ಅಂಡರಿಗೆ ಬಂದರೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿದಂಥ ಎಲ್ಲ ಪೇಜಸ್ಗಳು ಕೂಡ ಇರ್ತವೆ. ಸೊ ನಾನು ಯಾವ ಪೇಜ್ ಕ್ರಿಯೇಟ್ ಮಾಡಿದ್ದೆ? ಹೋಮ್ ಪೇಜ್ ಆರ್ ಅಬೌಟ್ ಅಸ್ ಪೇಜ್ ಮೈಟ್ ಬಿ. ಲೆಟ್ ಮಿ ವ್ಯೂ ಸೊ ದಟ್ ಇದಲ್ಲ. Topic name Elementor class. Elementor class 2. So yesterday I created some page, right? So not the demo page. ಸೊ ಯಾರಿಗಾದ್ರೂ ನೆನಪಿದೆಯಾ ನಾನು ಯಾವ ಪೇಜ್ ಕ್ರಿಯೇಟ್ ಮಾಡಿದೆ ಅಂತ? ಐ ಫರ್ಗಾಟ್. ಸೊ ನಾನು ಪ್ರಾಕ್ಟೀಸ್ ಪರ್ಪಸ್ಗೆ ತುಂಬ ಪೇಜಸ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಹೋಮ್ ಪೇಜ್ ಐ ಥಿಂಕ್ ನೆನೆ ನಾನು ಪಬ್ಲಿಷ್ ಮಾಡಿಲ್ಲ ಅನಿಸುತ್ತೆ. ಸೊ ದಟ್ಸ್ ವೈ ನನಗೆ ಆ ಪೇಜ್ ಸಿಗ್ತಿಲ್ಲ, ರೈಟ್. ಸೊ ಅದಕ್ಕೆ ನಾನು ನೆನೆ ಹೇಳಿದ್ದೆ, ನೀವೇನೇ ಎಲಿಮೆಂಟರಲ್ಲಿ ಚೇಂಜ್ ಮಾಡಿದ್ರು ಕೂಡ ಮೇಕ್ ಶೋರ್ ಆ ಚೇಂಜಸನ್ನು ನೀವು ಪಬ್ಲಿಷ್ ಆಪ್ಷನ್ ಏನಿರುತ್ತೆ ಅಲ್ವಾ, ಆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಬೇಕು, ಆರ್ ಎಲ್ಸ್ ಸೇವ್ ಆಗಿರೋದಿಲ್ಲ ಅಂತ. ಸೊ ಇಲ್ಲಿ ಹೋಮ್ ಪೇಜ್ 1 2 3 ಇದೆ. ಸೊ ಲೆಟ್ ಮೀ ಓಪನ್. ಸೊ ಇದೆಲ್ಲ ನಾನು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ಚೇಂಜ್ ಮಾಡಿದ್ದೆ. ಸೊ ನೋ, ದಿಸ್ ಇಸ್ ನಾಟ್ ದ ಒನ್. And then now this one. Now ಸೊ ನಾನು ನೆನ್ನೆ ಪೇಜನ್ನು ಸೇವ್ ಮಾಡಿಲ್ಲ, ಸೊ ಅದು ಸೇವ್ ಆಗಿಲ್ಲ. ಬಟ್ ಐ ವಿಲ್ ಶೋ ಯು ಇಫ್ ಇನ್ ಕೇಸ್ ನೀವು ಪೇಜನ್ನು ಕ್ರಿಯೇಟ್ ಮಾಡಿರ್ತೀರಾ, ಪಬ್ಲಿಷ್ ಮಾಡಿರ್ತೀರಾ, ರೈಟ್. ಆ ಪೇಜಸ್ ಎಲ್ಲಿರ್ತವೆ ಅಂತಂದರೆ ಅಫ್ಕೋರ್ಸ್ ನಿಮ್ಮ ಒಂದು ಡ್ಯಾಶ್ ಬೋರ್ಡಲ್ಲಿ ಪೇಜಸ್ ಅಂಡರಿಗೆ ಬನ್ನಿ ಆ್ಯಂಡ್ ಆಲ್ ಪೇಜಸ್, ಆ್ಯಂಡ್ ಮೇಕ್ ಶೋರ್ ನೀವು ಪ್ರತಿಯೊಂದು ಪೇಜಿಗೂ ನೇಮ್ ಅಂತ ಇಟ್ಟಿರ್ತೀರ, ಲೈಕ್ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಕಾರ್ಡ್ ಪೇಜ್, ವಾಟ್ ಎವರ್. ಓಕೆ, ಸೊ ಆ ಪೇಜಸ್ ನೇಮನ್ನು ನೆನ್ಪಿಟ್ಕೊಂಡಿರಿ ಆ್ಯಂಡ್ ಆ ಪೇಜಸ್ ಇರುತ್ತೆ. ಸೊ ಆ ಪೇಜಸ್ ಅಂಡರಲ್ಲಿ ನಮಗೆ ಎಲಿಮೆಂಟರ್ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿದಾಗ ಮಾತ್ರ ನಮಗೆ ಪ್ರತಿಯೊಂದು ಪೇಜಿಗೂ ಕೂಡ ಎಡಿಟ್ ವಿತ್ ಎಲಿಮೆಂಟರ್ ಅನ್ನೋ ಆಪ್ಷನ್ ಬರುತ್ತೆ. ಓಕೆ, ಸೊ ಅವಾಗ ನಾವೇನು ಮಾಡ್ಬೋದು, ಎಡಿಟ್ ವಿತ್ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ
ನಾವು ಆ ಪೇಜನ್ನು ಎಲಿಮೆಂಟರ್ ಡ್ಯಾಶ್ಬೋರ್ಡಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಇನ್ ದಿಸ್ ಕೇಸ್ ನಾನು ವ್ಯೂ ಮಾಡ್ತೀನಿ. ಐ ಥಿಂಕ್ ಸಮ್ ರೈಟ್, ಬಟ್ ನಾನು ಇವಾಗ ಅಗೇನ್ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ತೀನಿ. ಆ್ಯಡ್ ಪೇಜ್, ಐಲ್ ಕ್ರಿಯೇಟ್ ಆ್ಯಸ್ ಡೆಮೋ 2. ಓಕೆ, ಸೊ ನನಗೆ ಗೊತ್ತಾಗಬೇಕಂತ ಮೇಕ್ ಶೋರ್ ಪೇಜನ್ನು ಕ್ರಿಯೇಟ್ ಮಾಡಬೇಕು. ಸೊ ದೆನ್ ಪಬ್ಲಿಷ್ ಮಾಡಬೇಕು ಪೇಜ್ನ. ಸೊ ದೆನ್ ಎಡಿಟ್ ವಿತ್ ಎಲಿಮೆಂಟರ್ ಆಪ್ಷನ್ ಇರುತ್ತೆ. ಎಡಿಟ್ ವಿತ್ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡಿ ಎಲಿಮೆಂಟರ್ ಡ್ಯಾಶ್ಬೋರ್ಡಿಗೆ ಬರ್ತೀರ. ಓಕೆ, ಸೊ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಏನೆಲ್ಲ ಆಪ್ಷನ್ಸ್ ಇರ್ತವೆ ಅಂತ. ಫಸ್ಟು ನೀವು ಎಲಿಮೆಂಟರ್ ಡ್ಯಾಶ್ಬೋರ್ಡಿಗೆ ಬಂದಾಗ ಸೊ ರೈಟ್ ಹ್ಯಾಂಡ್ ಸೈಡ್ ಪೇಜ್ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ. ಪೇಜ್ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ನೀವು ಪೇಜ್ ಲೇಔಟನ್ನು ಫಸ್ಟು ನೀವು ಸೆಟ್ ಮಾಡ್ಕೋಬೇಕು. ಐದರ್ ಎಲಿಮೆಂಟರ್ ಕ್ಯಾನ್ವಾಸ್ ಅಥವಾ ಎಲಿಮೆಂಟರ್ ಫುಲ್ ವಿಡ್ತ್, ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನಮಗೆ ಪ್ರಾಪರ್ ಆದಂಥ ಒಂದು ಪೇಜ್ ಲೇಔಟ್ ಏನಿರುತ್ತೆ ಅದು ಸಿಗುತ್ತೆ. ಓಕೆ, ಸೊ ಎಲಿಮೆಂಟರ್ ಫುಲ್ ಕ್ಯಾನ್ವಾಸ್ಗೆ ಹೋದಾಗ ನಮಗೆ ಇಲ್ಲಿ ಮೆನು ಕಾರ್ಡ್ ಏನು ಕಾಣುತ್ತೆ ಅಲ್ವಾ ಮೇಲೆಗಡೆ, ಅದು ಕೂಡ ಹೊರಟೋಗುತ್ತೆ. ಸೊ ಐದರ್ ಎಲಿಮೆಂಟರ್ ಫುಲ್ ವಿಡ್ತ್ ಅಥವಾ ಎಲಿಮೆಂಟರ್ ಕ್ಯಾನ್ವಾಸ್, ಎರಡರಲ್ಲಿ ಯಾವುದನ್ನಾದರೂ ಒಂದನ್ನು ನೀವು ಪ್ರಿಫರ್ ಮಾಡಬೇಕಾಗತ್ತೆ. ಸೊ ನೆನ್ನೆ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಈ ಪ್ಲಸ್ ಐಕಾನ್ ಏನು ಅಂತ. ಸೊ ಈ ಪ್ಲಸ್ ಐಕಾನ್ ನಥಿಂಗ್ ಬಟ್ ಫ್ಲೆಕ್ಸ್ ಬಾಕ್ಸ್ಗಳು ಏನಿರ್ತವೆ ನಾವು ಅದನ್ನು ಚೂಸ್ ಮಾಡ್ಕೋತೀವಿ. ಆ್ಯರೋ ಮಾರ್ಕ್ ಆ್ಯಂಡ್ ಇಲ್ಲಿ ನೀವು ನೋಡಿದಾಗ ಸೈಡ್ ಆ್ಯರೋ ಮಾರ್ಕ್ ಇದೆ. ಆ್ಯಂಡ್ ಈ ಎರಡು ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಐ ಶೋ ಯು. ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಸ್ಟ್ರಕ್ಚರನ್ನು ಚೂಸ್ ಮಾಡ್ತೀನಿ. ಚೂಸ್ ಮಾಡಿದಾಗ ಈ ಪ್ಲಸ್ ಐಕಾನ್ ಏನಿರುತ್ತೆ ಎಲಿಮೆಂಟ್ಸ್ ಅಂತ ಅಂದರೆ ನಮ್ಗೇನು ಆ್ಯಡ್ ಮಾಡಬೇಕು, ಹೆಡ್ಡಿಂಗನ್ನು ಆ್ಯಡ್ ಮಾಡಬೇಕಾ, ಇಮೇಜನ್ನು ಆ್ಯಡ್ ಮಾಡಬೇಕಾ, ರೈಟ್. ಸೊ ಎಲಿಮೆಂಟ್ಸ್ಗಳು ಏನಿರ್ತವೆ ಅಲ್ವಾ, ಆ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕಂದ್ರೆ ನಾವು ಪ್ಲಸ್ ಐಕಾನಿಗೆ ಬರಬೇಕು, ರೈಟ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ, ರೈಟ್. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದಾಗ ಅಗೇನ್ ಫಾರ್ ಎಕ್ಸಾಂಪಲ್ ನಾನು ಇದ್ರ ಅಂಡರಲ್ಲಿ ನಾನು ಒಂದು ಇಮೇಜನ್ನು ಆ್ಯಡ್ ಮಾಡಬೇಕು ಅನ್ಕೋತೀನಿ. ಆಗ ಅಗೇನ್ ಆ್ಯಡ್ ಎಲಿಮೆಂಟ್ಸ್, ಸೊ ಇಮೇಜನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ, ರೈಟ್. ಸೊ ಅವಾಗ ಏನಾಗುತ್ತೆ, ಅಲೈನ್ಮೆಂಟ್ ಹೆಂಗಿದೆ ನಮಗೆ ಫಸ್ಟು ಸೆಕೆಂಡ್, ರೈಟ್. ಸೊ ಅದೇ ನಾನು ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಅಗೇನ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ಲೆಕ್ಸ್ ಬಾಕ್ಸನ್ನು ಚೂಸ್ ಮಾಡ್ಕೊಂಡಾಗ ಫಸ್ಟು ನಾನು ಚೂಸ್ ಮಾಡಿದ್ದು ಯಾವುದನ್ನು, ಇದನ್ನು, ರೈಟ್. ಇವಾಗ ನಾನು ಇದನ್ನು ಚೂಸ್ ಮಾಡ್ಕೋತೀನಿ. ಸೊ ಸೇಮ್ ಇದು ಸಿಂಗಲ್ ಕಂಟೈನರ್, ಇದು ಸಿಂಗಲ್ ಕಂಟೈನರ್, ಬಟ್ ವಾಟ್ಸ್ ದ ಡಿಫ್ರೆನ್ಸ್, ರೈಟ್. ಸೊ ನಾನು ಇದನ್ನು ಆಲ್ರೆಡಿ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗ ಜಸ್ಟ್ ಇದನ್ನು ಚೂಸ್ ಮಾಡ್ಕೋತೀನಿ, ಡಿಫ್ರೆನ್ಸ್ ಏನು ಅಂತ ನಾನು ತೋರಿಸೋಕೆ, ರೈಟ್. ಸೊ ಚೂಸ್ ಮಾಡ್ಕೋತೀನಿ. ಸೊ ಕಂಟೈನರ್ ಬರುತ್ತೆ, ಅಗೇನ್ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಸತಿ ಅಗೇನ್ ಹೆಡ್ಡಿಂಗನ್ನು ಆ್ಯಡ್ ಮಾಡ್ತೀನಿ. ಓಕೆ, ಸೊ ನಾವು ಇವಾಗ ನನಗೆ ಇಮೇಜ್ ಆ್ಯಡ್ ಮಾಡಬೇಕು, ರೈಟ್. ಸೊ ನಾನು ಅಗೇನ್ ಪ್ಲಸ್ ಐಕಾನ್ ಮೇಲೆ ಹೋಗ್ತೀನಿ. ಈ ಇಮೇಜನ್ನು ನಾನು ಏನು ಮಾಡ್ತೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಓಕೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಐದರ್ ನೀವು ಇಲ್ಲಿ ನೋಡ್ಬೋದು ದ ಫಸ್ಟ್ ಒನ್ ನಮಗೆ ಬಂದಿದ್ದಂಗೆ ಒಂದ್ರ ಕೆಳಗೆ ಒಂದು, ಬಟ್ ಇದು ಬರೋದು ಹೆಂಗೆ, ಒಂದ್ರ ಪಕ್ಕದಲ್ಲಿ ಒಂದು. ಓಕೆ, ಸೊ ನೀವು ನೋಡ್ಬೋದು ಡೈರೆಕ್ಷನ್ ಚೇಂಜ್ ಆಗುತ್ತೆ, ರೈಟ್. ಸೊ ಇದು ಈ ಎರಡು ಸಿಂಗಲ್ ಕಂಟೈನರ್ಗಿರೋ ವ್ಯತ್ಯಾಸ. ನಿಮಗೆ ಕಂಟೆಂಟ್ ಏನಾದರೂ ಟಾಪು ಬಾಟಮ್ ಈ ರೀತಿ ಮಾಡ್ಕೊಬರ್ಬೇಕಂತಂದರೆ ಇದನ್ನು ಚೂಸ್ ಮಾಡ್ಕೋಬೇಕು, ಡೈರೆಕ್ಷನ್ ಕಾಲಮ್. ಇಲ್ಲ ನಿಮಗೆ ಸೈಡಲ್ಲಿ ನೀವು ಕಾಲಮ್ ಹಾಕೊತ ಹೋಗ್ತೀರಾ ಅಂತ ಅಂದಾಗ ಡೈರೆಕ್ಷನ್ ರೋ ಇದನ್ನು ಚೂಸ್ ಮಾಡಬೇಕು, ರೈಟ್. ಸೊ ಈ ರೀತಿ ಆಪ್ಷನ್ ಇರುತ್ತೆ. ಸೊ ಇದು ಆ ಎರಡಕ್ಕೂ ಇರೋ ಡಿಫ್ರೆನ್ಸ್. ಸಿ ಫಾರ್ ಎಕ್ಸಾಂಪಲ್ ನೀವು ಹೀಗೆ ಕೂಡ ಮಾಡ್ಕೋಬೋದು, ರೈಟ್. ಸೊ ಕಂಟೈನರನ್ನು ನಿಮಗೆ ಇಮೇಜ್ ದೊಡ್ಡದಾಗಿ ಬೇಕು ಆ್ಯಂಡ್ ಇದು ಚಿಕ್ಕದಾಗಿ ಬೇಕು ಅಂತಂದರೆ ನೀವು ಮಾಡ್ಕೋಬೋದು, ರೈಟ್. ಸೊ ಇಮೇಜ್ ನಮಗೆ ಚಿಕ್ಕದಾಗಿರಲಿ ಆ್ಯಂಡ್ ನಮಗೆ ಟೆಕ್ಸ್ಟ್ ದೊಡ್ಡದಾಗಿರಲಿ ಅಂತಂದರೆ ಯು ಕ್ಯಾನ್ ಮೇಕ್ ಇಟ್ ದಟ್ ಟು, ರೈಟ್. ಸೊ ಇದು ಈ ಎರಡಕ್ಕೆ ಇರೋ ಡಿಫ್ರೆನ್ಸ್, ರೈಟ್. ಸೊ ಮೇಕ್ ಶೋರ್ ನೀವು ಇಡೀ ಕಂಟೈನರನ್ನು ಎಡಿಟ್ ಮಾಡ್ತೀರಾ ಅಂತ ಅಂದಾಗ ಇಲ್ಲಿ 6 ಡಾಟ್ಸ್ ಇದಾವಲ್ವ, ಇದನ್ನು ಕ್ಲಿಕ್ ಮಾಡಬೇಕು. ಆ್ಯಂಡ್ ಇದನ್ನು ಕ್ಲಿಕ್ ಮಾಡಿದಾಗ ಆ್ಯಂಡ್ ಈ ಕಂಟೈನರನ್ನು ಎಡಿಟ್ ಮಾಡಿದಾಗ ಒಳಗಿರೋ ಕಂಟೆಂಟ್ ನಿಮಗೆ ಎಡಿಟ್ ಆಗಲ್ಲ, ಜಸ್ಟ್ ಮೇಲೆಗಡೆ ಕಂಟೈನರ್ ಇರುತ್ತೆ ಗೊತ್ತಾ. ಸೊ ಫಾರ್ ಎಕ್ಸಾಂಪಲ್ ಸಿ
ಇಲ್ಲಿ ನಿಮಗೊಂದು ಬ್ಲೂ ಲೈನ್ ಕಾಣುತ್ತೆ, ಪಿಂಕ್ ಲೈನ್. ಇದೇನು? ದ ಕಂಟೈನರ್. ಈ ಕಂಟೈನರನ್ನು ಎಡಿಟ್ ಮಾಡಬೇಕಂತ ಅಂದರೆ ಈ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಸ್ಟೈಲ್ ಆಪ್ಷನ್ಗೆ ಹೋಗಿ ನನಗೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕು ಅನ್ಕೋತೀನಿ. ಬ್ಯಾಕ್ಗ್ರೌಂಡ್ ಕಲರ್, ರೈಟ್? ಸೊ ನಾರ್ಮಲ್, ಆ್ಯಂಡ್ ದೆನ್ ಇಲ್ಲಿ ನಮ್ಗೆ ಆಪ್ಷನ್ ಇರುತ್ತೆ ಕ್ಲಾಸಿಕ್, ಗ್ರೇಡಿಯಂಟ್ ಅಂತ. ಗ್ರೇಡಿಯಂಟ್ ನಥಿಂಗ್ ಬಟ್ ಡಬಲ್ ಕಲರ್ಸ್ ಬರ್ತವೆ ನಮಗೆ. ಸೊ ಫಾರ್ ಎಕ್ಸಾಂಪಲ್ ಡಬಲ್ ಕಲರನ್ನು ಯೂಸ್ ಮಾಡ್ತೀನಿ ನಾನು. ಸೆಕೆಂಡ್ ಕಲರ್ ಏನು? ರೆಡ್ ಇದೆ, ಓಕೆ. ಆ್ಯಂಡ್ ಪ್ರೈಮರಿ ಕಲರ್ ಏನೂ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನೀಗ ಬ್ಲ್ಯಾಕ್ ತೊಗೋತೀನಿ. ಬ್ಲ್ಯಾಕ್ ಆ್ಯಂಡ್ ರೆಡ್, ಗ್ರೇಡಿಯಂಟ್. ಸೊ ನಾನು ಹಂಗೆ ಇದನ್ನು ಬ್ಲೂಗೆ ಅಥವಾ ಯೆಲ್ಲೋಗೆ ಟರ್ನ್ ಮಾಡಿದೆ ಅಂತ ಅಂದ್ಕೊಂಡ್ರೆ ಮಲ್ಟಿಪಲ್ ಕಲರ್ಸ್, ರೈಟ್? ಸೊ ಪ್ರೈಮರಿ ಕಲರ್ ಏನಿದೆ? ಬ್ಲೂ. ಆ್ಯಂಡ್ ಸೆಕೆಂಡರಿ ಕಲರ್ ರೆಡ್ ಇದೆ. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು ಡಬಲ್ ಕಲರ್ ಬರುತ್ತೆ. ಸೊ ಈ ಸೆಕೆಂಡರಿ ಕಲರನ್ನು ನಾನು ಏನಾದರೂ ಬ್ಲೂ ಮಾಡಿದೆ ಅಥವಾ ಎಲ್ಲೋ ಮಾಡಿದೆ ಅಂತಂದರೆ ಈ ರೀತಿ. ಸೊ ಬೇಸಿಕಲಿ ಗ್ರೇಡಿಯಂಟ್ಸ್ನ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ, ಬಿಕಾಸ್ ಜಾತ್ರೆ ಥರ ಫೀಲ್ ಆಗುತ್ತೆ, ರೈಟ್? ನಾವು ನಾರ್ಮಲಿ ಕ್ಲಾಸಿಕಲ್ಲಿ ಯೂಸ್ ಮಾಡ್ತೀವಿ. ಕ್ಲಾಸಿಕ್ ಅಂತಂದರೆ ಒಂದೇ ಕಲರ್ ಇರುತ್ತೆ, ರೈಟ್? ಸೊ ಕ್ಲಾಸಿಕ್, ಅಥವಾ ನಮಗೆ ಕಲರ್ ಬಿಟ್ಟು ಇಮೇಜನ್ನು ನಾವು ಬ್ಯಾಕ್ಗ್ರೌಂಡ್ ಆಗಿ ತೊಗೋತೀವಿ ಅಂತ ಅಂದರೆ ಯು ಕ್ಯಾನ್ ಚೂಸ್ ಫಾರ್ ಎಕ್ಸಾಂಪಲ್ ದಿಸ್ ಇಮೇಜ್, ರೈಟ್? ಸೊ ಇಮೇಜ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಇಮೇಜ್ ಬಂದಿಲ್ಲ ಅಂತ ಅಂದರೆ ನಾನು ನಿನ್ನೆ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಪೊಸಿಷನ್, ಅಟ್ಯಾಚ್ಮೆಂಟ್, ಡಿಸ್ಪ್ಲೇ ಸೈಜನ್ನು ನಾವೇನು ಮಾಡಬೇಕಾಗುತ್ತೆ? ಸೆಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪೊಸಿಷನ್, ಗೋ ಫಾರ್ ಸೆಂಟರ್, ಆ್ಯಂಡ್ ಅಟ್ಯಾಚ್ಮೆಂಟ್, ಸ್ಕ್ರೋಲ್ ಅಂತ ಅಂದರೆ ನಾವು ಸ್ಕ್ರೋಲ್ ಮಾಡ್ತಿದ್ರೆ ಸ್ಕ್ರೋಲಲ್ಲಿರುತ್ತೆ, ಅಥವಾ ಫಿಕ್ಸ್ಡ್ ಅಂತ ಅಂದರೆ ಫಿಕ್ಸ್ಡ್ ಅಂತಂದರೆ ಅದು ಚೇಂಜೇ ಆಗೋದಿಲ್ಲ. ಆ್ಯಂಡ್ ಡಿಫಾಲ್ಟ್ ಅಂತಂದರೆ ಡಿಫಾಲ್ಟಾಗೆ ಇರೋಕ್ಕೆ ಬಿಡಿ. ಆ್ಯಂಡ್ ರಿಪೀಟ್ ಏನಾದರೂ ಆಗಬೇಕಾ? ಸೊ ರಿಪೀಟ್ ಏನು ಬೇಕಿರೋದಿಲ್ಲ, ಜಸ್ಟ್ ಹಂಗೆ ಬಿಟ್ಟಿರಿ. ಡಿಸ್ಪ್ಲೇ ಸೈಜ್ ಏನು ಬೇಕು? ಕವರ್ ಬೇಕು ಅಂದರೆ ಕವರ್, ಆ್ಯಂಡ್ ಕಂಟೈನ್ ಬೇಕು ಅಂದರೆ ಕಂಟೈನ್. ಲೈಕ್ ಈ ರೀತಿ. ಕಸ್ಟಮ್ ಬೇಕು ಅಂತಂದರೆ ಕಸ್ಟಮ್, ಲೈಕ್ ವಿಡ್ತನ್ನು ನೀವು ಹೆಂಗೆ ಬೇಕೋ ಹಂಗೆ ನೀವು ಚೂಸ್ ಮಾಡ್ಕೋಬೋದು, ರೈಟ್? ಸೊ ನಾನಿಲ್ಲಿ ಆ್ಯಸ್ ಆಫ್ ನಾವು ಡಿಲೀಟ್ ಮಾಡ್ತೀನಿ, ರೈಟ್? ಸೊ ಈ ರೀತಿ ಕಂಟೈನರ್ಸನ್ನು ನೀವು ಎಡಿಟ್ ಮಾಡ್ಕೋಬೋದು. ಆ್ಯಂಡ್ ಅಡ್ವಾನ್ಸ್ ಲೆವೆಲಲ್ಲಿ ನಮ್ಗೆ ಏನಿರುತ್ತೆ? ಪ್ಯಾಡಿಂಗ್ ಮತ್ತು ಮಾರ್ಜಿನ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಲಿಂಕನ್ನು ನೀವು ಅನ್ಚೆಕ್ ಮಾಡಲಿಲ್ಲ ಅಂದರೆ, ನೀವು ಟಾಪಲ್ಲಿ 1 ಅಂತ ಎಂಟರ್ ಮಾಡಿದ್ರೆ ರೈಟಲ್ಲೂ 1 ಎಂಟರ್ ಆಗುತ್ತೆ, ಬಾಟಮಲ್ಲೂ 1 ಎಂಟರ್ ಆಗುತ್ತೆ, ಲೆಫ್ಟ್ ಸೈಡಲ್ಲೂ ಕೂಡ 1 ಎಂಟರ್ ಆಗುತ್ತೆ. ಸೊ ಏನು ಮಾಡಬೇಕು? ಅನ್ಚೆಕ್ ಮಾಡ್ಕೋಬೇಕು. ನಿಮಗೆ ಯಾವ ಸೈಡ್ ಮಾರ್ಜಿನನ್ನು ಅಡ್ಜಸ್ಟ್ ಮಾಡಬೇಕಂತಿರುತ್ತೋ ಅದನ್ನು ಮಾತ್ರ ನೀವು ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಟಾಪ್ ನಾನು ಚೂಸ್ ಮಾಡ್ತಾ ಹೋದರೆ ಮಾರ್ಜಿನ್ ಏನಾಗುತ್ತೆ? ಬೆಳೀತಾ ಹೋಗುತ್ತೆ ಮಾರ್ಜಿನ್. ಸೊ ಪ್ಯಾಡಿಂಗ್ ಅಂದರೆ ಏನು? ಸೊ ಜಸ್ಟ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಪ್ಯಾಡಿಂಗ್, ರೈಟ್? ದ ಕಂಟೈನರ್ ಏನು? ಇದಕ್ಕೂ ನಮಗೆ ಡಿಫ್ರೆನ್ಸ್ ಆಗುತ್ತೆ. ಪ್ಯಾಡಿಂಗ್ ಏನು? ಕಂಟೈನರ್ಗೂ ಕಂಟೆಂಟ್ಗೂ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ, ರೈಟ್? ಮಾರ್ಜಿನ್ ಏನು? ದ ಬ್ಯಾಕ್ಗ್ರೌಂಡ್, ರೈಟ್? ಲೇಔಟ್ಗೂ ಮತ್ತು ಈ ಕಂಟೈನರ್ಗೂ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ. ಪ್ಯಾಡಿಂಗ್ ಏನು? ಈ ಕಂಟೈನರ್ಗೂ ಒಳಗಿರೋ ಲೇಔಟಿಗೂ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ ಅಥವಾ ಡೌಟ್ ಇದೆಯಾ? ಸೊ ಅರ್ಥ ಆದರೆ ಎಸ್ ಅಂತ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಸಾಕಷ್ಟು ಜನಕ್ಕೆ ಮಾರ್ಜಿನ್ ಮತ್ತು ಪ್ಯಾಡಿಂಗ್ ಮೇಲೇ ಡೌಟ್ ಇರುತ್ತೆ. ಮಾರ್ಜಿನ್ ಮತ್ತು ಪ್ಯಾಡಿಂಗ್ ನೀವು ವರ್ಕ್ ಮಾಡಿದ್ರಷ್ಟೇ ಗೊತ್ತಾಗುತ್ತೆ. ರೈಟ್? ಸೊ ರಾಕೇಶ್, ಜಯಂತ್, ಎನಿ ಡೌಟ್ಸ್ ಇದ್ದರೆ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆ್ಯಸ್ ಆಫ್ ನಾವು. ವೆನ್ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ ವಿಲ್ ಹೆಲ್ಪ್, ಒನ್ ಟೈಮ್ ಸ್ಪೀಡಾಗಿ ಹೇಳಿ ಮೇಡಮ್. ದ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ ಮೋಸ್ಟ್ ಆಫ್ ದ ಟೈಮ್ ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದೇ ಕಂಟೈನರಲ್ಲಿ ನೀವು ಮಲ್ಟಿಪಲ್ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ? ಮರ್ಜ್ ಆಗ್ತಾ ಹೋಗುತ್ತೆ ಥಿಂಗ್ಸ್. ಸೊ ಫಾರ್ ಎಕ್ಸಾಂಪಲ್ ಐ ಶೋ ಯು ಸಮ್ ಆಫ್, ಸೊ ಐ
ಟೇಕ್ ಮೈ ಕ್ಲೈಂಟ್ ಸೈಟ್ ಸೊ ದಟ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ರೈಟ್? ಸಿ, ಇಲ್ಲಿ ನಾವು ಕಂಟೈನರನ್ನು ಆ್ಯಡ್ ಮಾಡಿದ್ದೀವಿ, ರೈಟ್? ಸೊ ಆ್ಯಡ್ ಮಾಡಿದ್ದೀವಿ. ಸಿ ಸಮ್ಟೈಮ್ಸ್ ಏನಾಗುತ್ತೆ, ಮರ್ಜ್ ಆಗ್ತಾ ಹೋಗುತ್ತೆ. ಸಿ, ಇದೆಲ್ಲ ನಾವು ಒಂದೇ ಕಂಟೈನರಲ್ಲಿ ಆ್ಯಡ್ ಮಾಡಿರ್ತೀವಿ. ಸೊ ಅವಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ ವಿ ಪ್ರಿಪೇರ್ ಯು ಫಾರ್ ಏನು ಟೆಕ್ಸ್ಟ್ ಇದೆ ಅಲ್ಲ, ಸೊ ಇದೇನಾಗ್ಬಿಡುತ್ತೆ, ಇಲ್ಲಿಗೆ ಹೋಗಿ ಅಟ್ಯಾಚ್ ಥರ ಆಗಿಬಿಟ್ಟಿರುತ್ತೆ, ಅಂತಂದರೆ ಮರ್ಜ್ ಥರ ಆಗಿರುತ್ತೆ, ಟೆಕ್ಸ್ಟ್ಗಳು ಮರ್ಜ್ ಆಗಿಬಿಡ್ತವೆ. ಆ ಟೈಮಲ್ಲಿ ನಮಗೆ ಪ್ಯಾಡಿಂಗ್ ಅಥವಾ ಮಾರ್ಜಿನ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಯೂಸ್ ಮಾಡ್ಕೋಬೋದು, ರೈಟ್? ಸೊ ನೆನಪಲ್ಲಿ ಇಟ್ಕೊಂಡಿರಿ, ಪ್ಯಾಡಿಂಗ್ ಬೇರೆ, ಮಾರ್ಜಿನ್ ಬೇರೆ. ಮಾರ್ಜಿನ್ ಏನಪ್ಪ ಅಂತ ಅಂದರೆ, ನಾವು ಎರಡು ಎಲಿಮೆಂಟ್ಸ್ಗಳನ್ನು ನಾವು ಆ್ಯಡ್ ಮಾಡಿರ್ತೀವಿ ಅಲ್ವಾ, ಆ ಎರಡೂ ಎಲಿಮೆಂಟ್ಸ್ಗಳನ್ನು ಡಿಫ್ರೆಂಟ್ ವೇಯಲ್ಲಿ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಪ್ಯಾಡಿಂಗ್ ಏನಪ್ಪ ಅಂತ ಅಂದರೆ, ಕಂಟೈನರ್ ಒಳಗಡೆ ಏನು ಟೆಕ್ಸ್ಟ್ ಇದೆ ಅಲ್ವಾ, ಅದನ್ನು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ದಿಸ್ ದ ಬ್ಯಾಕ್ಗ್ರೌಂಡ್, ರೈಟ್? ಸೊ ಆ ಬ್ಯಾಕ್ಗ್ರೌಂಡ್ ಜೊತೆಗೆ ಇದೇನಾಗುತ್ತೆ, ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಬರುತ್ತೆ. ಮಾರ್ಜಿನ್ ಏನು, ಆ ಬ್ಯಾಕ್ಗ್ರೌಂಡ್ ಜೊತೆಗೇನೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ, ರೈಟ್? ಸೊ ಐ ಎಕ್ಸ್ಪ್ಲೈನ್ ಇನ್ ಎ ಬೆಟರ್ ವೇ. ರೈಟ್? ಸೊ ಪ್ಯಾಡಿಂಗ್ ನೀವು ಎಂಟರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಪ್ಯಾಡಿಂಗ್ ಏನಾಗುತ್ತೆ, ಇದು ಕಂಟೆಂಟ್ ಇರುತ್ತೆ, ರೈಟ್? ಸೊ ಪ್ಯಾಡಿಂಗ್ ನೀವು ಮಾಡಿದಾಗ ಇದು ಬ್ಯಾಕ್ಗ್ರೌಂಡ್, ರೈಟ್? ಈ ಬ್ಯಾಕ್ಗ್ರೌಂಡ್ ಜೊತೆಗೆ ಈ ಕಂಟೆಂಟ್ ಏನಿರುತ್ತೆ ಅಲ್ವಾ, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಆ ಬ್ಯಾಕ್ಗ್ರೌಂಡ್ ಜೊತೆಗೆ, ರೈಟ್? ಸೊ ಮಾರ್ಜಿನ್ ನಥಿಂಗ್ ಬಟ್, ನೀವು ಇಲ್ಲೊಂದು ಫ್ಲೆಕ್ಸ್ ಬಾಕ್ಸನ್ನು ಹಾಕಿರ್ತೀರ, ರೈಟ್? ಸೊ ಆ ಫ್ಲೆಕ್ಸ್ ಬಾಕ್ಸ್ ಹಿಂದೆಗಡೆ ನೀವೊಂದು ಲೇಔಟ್ ಅನ್ನೋದಿರುತ್ತೆ, ಒಂದು ಪೇಜ್ ಲೇಔಟ್, ರೈಟ್? ಸೊ ಅದ್ರ ಜೊತೆಗೆ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಬರುತ್ತೆ ಈ ರೀತಿ, ರೈಟ್? ಸೊ ಪ್ಯಾಡಿಂಗ್ ಏನು ಮಾಡುತ್ತೆ, ಒಳಗಿರೋ ಕಂಟೆಂಟ್ ಏನಿರುತ್ತೆ ಅಲ್ವಾ, ಅದನ್ನು ಕಂಪ್ರೆಸ್ ಮಾಡ್ತಾ ಬರುತ್ತೆ. ಮಾರ್ಜಿನ್ ಏನು, ಇಡೀ ಕಂಟೈನರ್ನೇ ಕಂಪ್ರೆಸ್ ಮಾಡ್ತಾ ಬರುತ್ತೆ, ಲೈಕ್ ದಿಸ್, ರೈಟ್? ಸೊ ಇದು ಮಾರ್ಜಿನ್ ಮತ್ತು ಪ್ಯಾಡಿಂಗಿಗಿರೋ ಡಿಫ್ರೆನ್ಸ್. ಸೊ ನೀವು ಅದನ್ನು ವರ್ಕ್ ಮಾಡಿದಾಗ ನಿಮಗೆ ಪ್ರಾಪರ್ ವೇಯಲ್ಲಿ ಗೊತ್ತಾಗುತ್ತೆ, ರೈಟ್? ಸೊ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್, ರೈಟ್? ಸೊ ಐಲ್ ಎಕ್ಸ್ಪ್ಲೈನ್. ಮಾರ್ಜಿನ್ ನೋಡಿದಾಗ ಈ ಕಂಟೈನರ್ ಎಲ್ಲಿ ಮೂವ್ ಆಗುತ್ತೆ ನೋಡಿ, ಓಕೆ? ಸಿ, ಪ್ಯಾಡಿಂಗ್ ಮಾಡಿದಾಗ ಕಂಟೈನರ್ ಎಲ್ಲಿ ಮೂವ್ ಆಗುತ್ತೆ ನೋಡಿ, ರೈಟ್? ಈ ಚೆಕ್ ಬಾಕ್ಸ್ ಏನಿದೆ ಅದೇ ದೊಡ್ಡದಾಗ್ತಾ ಹೋಗುತ್ತೆ. ಮಾರ್ಜಿನ್ ಅಂತ ಬಂದಾಗ ಅದು ಬಾಕ್ಸ್ ಎಲ್ಲೂ ನಮಗೆ ದೊಡ್ಡದಾಗ್ತಾ ಬರಲ್ಲ, ಬಟ್ ಆ ಬಾಕ್ಸೇ ಮೂವ್ ಆಗ್ತಾ ಬರುತ್ತೆ, ರೈಟ್? ಸಿ, ಈ ಎಲಿಮೆಂಟ್ಗೂ ಈ ಎಲಿಮೆಂಟ್ಗೂ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಅದು ಮಾರ್ಜಿನ್. ಪ್ಯಾಡಿಂಗ್ ಏನು, ಈ ಕಂಪ್ಲೀಟ್ ಕಂಟೈನರ್ ಏನಿರುತ್ತೆ ಅಲ್ವಾ, ಅದೇ ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ, ಆ್ಯಂಡ್ ಅದ್ರ ಜೊತೆಗೆ ಕಂಟೆಂಟ್ ಸ್ಪೇಸ್ ಏನಿರುತ್ತೆ ಅದು ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ. ಇದು ಮಾರ್ಜಿನ್ ಮತ್ತು ಪ್ಯಾಡಿಂಗ್, ಓಕೆ? ಆ್ಯಂಡ್ ನಾವ್ ಎಲಿಮೆಂಟ್ಸ್, ರೈಟ್? ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲಿಮೆಂಟ್ಸ್ಗಳು ಸಿಗ್ತವೆ, ರೈಟ್? ಸೊ ಮೇಕ್ ಶೋರ್ ಈ ಎರಡು ಕಂಟೈನರ್ಗಿರೋ ವ್ಯತ್ಯಾಸ, ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಆ್ಯಂಡ್ ಮಾರ್ಜಿನ್ ಪ್ಯಾಡಿಂಗಿಗಿರೋ ಡಿಫ್ರೆನ್ಸ್ ಕೂಡ ಗೊತ್ತಾಗಿದೆ ಅನ್ಕೋತೀನಿ, ರೈಟ್? ಸೊ ನಾವ್ ಇಫ್ ಇನ್ ಕೇಸ್ ನೀವು ಎರಡೂ ಕಡೆ ಎರಡೂ ಕಡೆ ಕಂಟೆಂಟನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಮೇಕ್ ಶೋರ್ ಈ ಒಂದು ಬಾಕ್ಸನ್ನು ನೀವು ಚೂಸ್ ಮಾಡಬೇಕು, ದಿಸ್ ಬಾಕ್ಸ್, ರೈಟ್? ಆರ್ ಎಲ್ಸ್ 4 ಕಂಟೈನರನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಆ್ಯಡ್ ಮಾಡ್ಬೋದು, ಬಟ್ ಇದಕ್ಕೆ ನಾವು ಜಾಸ್ತಿ ಹೋಗೋದಿಲ್ಲ, ಮೋಸ್ಟ್ ಆಫ್ ದ ಟೈಮ್ ಎರಡಕ್ಕೆ ಹೋಗ್ತೀವಿ, ಆ್ಯಂಡ್ ನಾವು ಅದನ್ನು ಡೂಪ್ಲಿಕೇಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಐ ಚೂಸ್, ಓಕೆ? ಸೊ ಲೆಟ್ ಮಿ ಟೇಕ್, ನಾನು ಈ ರೀತಿ ಆ್ಯಡ್ ಮಾಡಬೇಕು, ಈ ರೀತಿ 1000+ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್, ಈ ರೀತಿ, ರೈಟ್? ಸೊ ನಾನು ಏನು ಮಾಡ್ತೀನಿ, ಡಬಲ್ ಕಂಟೈನರನ್ನು ತೊಗೊಂಡಿದ್ದೀನಿ, ಏನಕ್ಕೆ ಅಂತ ನಾನು ಹೇಳ್ತೀನಿ, ರೈಟ್? ಸೊ ಇವಾಗ ಎಲಿಮೆಂಟ್ ಆ್ಯಡ್ ಮಾಡಬೇಕು.
ಎಲಿಮೆಂಟ್ ಆ್ಯಡ್ ಮಾಡಬೇಕು ಅಂತಂದರೆ ಸಿ ದಿಸ್ ಇಸ್ ದ ಐಕಾನ್, ರೈಟ್. ಸೊ ದೆನ್ ಇಲ್ಲಿ ಟೆಕ್ಸ್ಟ್ ಇದೆ. ಸೊ ನಾನು ಏನು ಮಾಡ್ತೀನಿ, ಐಕಾನ್ ಬಾಕ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಐಕಾನ್ ಬಾಕ್ಸ್. ಆರ್ ಎಲ್ಸ್ ಸರ್ಚ್ ಮಾಡಿ, ಇಲ್ಲ ಅಂತಂದರೆ ಜಸ್ಟ್ ಇದೇ ರೀತಿ ಹುಡುಕೊಂತ ಹೋಗಿ ನಿಮಗೆ ಸಿಗುತ್ತೆ. ಇಮೇಜ್ ಬಾಕ್ಸ್, ಯಾ ಐಕಾನ್ ಬಾಕ್ಸ್, ಸಿ ಇಲ್ಲಿದೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ, ಸಿ ರೈಟ್. ಸೊ ಇದು ಐಕಾನ್, ಕಂಟೆಂಟ್ ಆಪ್ಷನಲ್ಲಿ ಐಕಾನ್ ಇರುತ್ತೆ. ಟೈಟಲ್, ದಿಸ್ ಇಸ್ ದ ಟೈಟಲ್. ಆ್ಯಂಡ್ ಡಿಸ್ಕ್ರಿಪ್ಷನ್, ಇಲ್ಲೇನಿದೆ ಅದು ಡಿಸ್ಕ್ರಿಪ್ಷನ್. ಸೊ ಈ ಐಕಾನನ್ನು ನಾನು ಚೇಂಜ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಐಕಾನ್ ಲೈಬ್ರರಿ ಇರುತ್ತೆ. ಐಕಾನ್ ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಸಾಕಷ್ಟು ಐಕಾನ್ಸ್ಗಳು ಸಿಗ್ತವೆ, ತುಂಬ ಐಕಾನ್ಸ್. ನಿಮ್ಗೆ ಏನು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಸ್ಟೂಡೆಂಟ್ ದಿಲ್ಲ, ಲೆಟ್ ಮೀ graduation, ರೈಟ್. ಸೊ ಯೂಸರ್ ಗ್ರಾಜುಯೇಷನ್, ನಾನು ಇದನ್ನ ಆ್ಯಸ್ ಆಫ್ ನಾವು ಚೂಸ್ ಮಾಡ್ತೀನಿ. ಸೊ ದೆನ್ ಇನ್ಸರ್ಟ್, ರೈಟ್. ಸೊ ಇನ್ಸರ್ಟ್ ಮಾಡಿದ್ದೀನಿ. ಆಫ್ಟರ್ ದಟ್ ಟೈಟಲ್, ಸೊ ಏನಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ 15,000 ಸ್ಟೂಡೆಂಟ್ಸ್ ರಿಜಿಸ್ಟರ್ಡ್, ರೈಟ್. ಸೊ ಈ ರೀತಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಡಿಸ್ಕ್ರಿಪ್ಷನ್ ಬೇಡವೇ ಬೇಡ ಅಂತಂದರೆ ಜಸ್ಟ್ ಡಿಲೀಟ್ ಇಟ್, ಅದು ಹೊರಟೋಗುತ್ತೆ. ಓಕೆ. ಬೇಕು ಅಂತಂದರೆ ಯು ಕ್ಯಾನ್ ಆ್ಯಡ್, ನಿಮಗೆ ಬಿಟ್ಟಿರೋದು. ಓಕೆ. ಸೊ ನಾವು ಇಲ್ಲಿ ಲಿಂಕ್ ಆಪ್ಷನ್ ಇರುತ್ತೆ. ಇಫ್ ಇನ್ ಕೇಸ್ ಲಿಂಕ್ ಏನಾದರೂ ಕೊಡ್ತೀರಾ ಅಂತ ಅಂದರೆ ನೀವು ಲಿಂಕನ್ನು ಕೊಡಬಹುದು. ಬಟ್ ಮೇಕ್ ಶೋರ್ ಯಾವ ಪೇಜಿನ ಲಿಂಕ್, ಏನಾದರೂ ಲಿಂಕನ್ನು ಕೊಡ್ತೀರಾ ಅದ್ರ ಬೇಸ್ ಮೇಲೆ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದೆನ್ ಸ್ಟೈಲ್ ಆಪ್ಷನ್, ಐಕಾನ್ ಪೊಸಿಷನ್ ನಿಮ್ಗೆ ಎಲ್ಲಿಗೆ ಬೇಕು. ಸೊ ಫಾರ್ ಎಕ್ಸಾಂಪಲ್ ಐಕಾನ್ ಪೊಸಿಷನ್ ನನಗೆ ಇಲ್ಲಿ ಬೇಕು ಅಂತ ಅಂದಾಗ ಸ್ಟಾರ್ಟ್ ಪಾಯಿಂಟಿಗೆ ತೊಗೊಂಡು ಬನ್ನಿ. ಸೊ ಅವಾಗ ಏನಾಗುತ್ತೆ, ಐಕಾನ್ ಈ ರೀತಿ. ಆ್ಯಂಡ್ ಎಂಡಿಗೆ ತೊಗೊಂಡು ಬಂದರೆ ಈ ರೀತಿ, ಟಾಪಿಗೆ ಹೋದರೆ ಈ ರೀತಿ, ಬಾಟಮ್ ಅಂತಂದರೆ ಈ ರೀತಿ. ಸೊ ನಿಮ್ಗೆ ಹೆಂಗೆ ಬೇಕು ಆ ರೀತಿ ನೀವು ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಐಕಾನ್ ಸ್ಪೇಸಿಂಗ್ ಇರುತ್ತೆ. ಅಂತಂದರೆ ಈ ಐಕಾನಿಗೂ ಟೆಕ್ಸ್ಟಿಗೂ ಎಷ್ಟು ಸ್ಪೇಸನ್ನು ನೀವು ಕ್ರಿಯೇಟ್ ಮಾಡ್ತೀರಾ, ರೈಟ್. ಸೊ ಐಕಾನ್ ಸ್ಪೇಸ್, ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ. ಕಂಟೆಂಟ್ ಸ್ಪೇಸಿಂಗ್ ಸೇಮ್. ಅಲೈನ್ಮೆಂಟನ್ನು ಕೂಡ ನಿಮಗೆ ಹೆಂಗೆ ಬೇಕೋ ಹಂಗೆ ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಐಕಾನನ್ನು ಎಡಿಟ್ ಮಾಡ್ತೀರಾ ಅಂತಂದರೆ, ಸೊ ಐಕಾನ್ ಕಲರ್ ಏನು ಬೇಕು. ಸೊ ಫಾರ್ ಎಕ್ಸಾಂಪಲ್ ಪ್ರೈಮರಿ ಕಲರ್, ನಾನೇನಾದರೂ ರೆಡ್ ಚೂಸ್ ಮಾಡ್ತೀನಿ ಅಂದರೆ ಐಕಾನ್ ಕಲರ್ ಏನಾಗುತ್ತೆ, ರೆಡ್ ಆಗುತ್ತೆ. ಬ್ಲೂ ಚೂಸ್ ಮಾಡಿದರೆ ಬ್ಲೂ, ಗ್ರೀನ್ ಚೂಸ್ ಮಾಡಿದ್ರೆ ಗ್ರೀನ್, ರೈಟ್. ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಬಟ್ ಆ್ಯಸ್ ಆಫ್ ನಾವು ನಾನೊಂದು ರ್ಯಾಂಡಮ್ ಕಲರನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಐಕಾನ್ ಸೈಜ್ ಎಷ್ಟು ಬೇಕು, ರೈಟ್. ಸೊ ಸೈಜ್ ಎಷ್ಟು ಬೇಕು. ರೊಟೇಟ್ ಮಾಡ್ತೀರಾ ಅಂದರೆ ಎಷ್ಟು ಆ್ಯಂಗಲಲ್ಲಿ ರೊಟೇಟ್ ಮಾಡ್ತೀರಾ, ರೈಟ್. ಸೊ 360 ಡಿಗ್ರಿಲಿ ಕೂಡ ನೀವು ರೊಟೇಟ್ ಮಾಡ್ಬೋದು. ಸೊ ದೆನ್ ಕಂಟೆಂಟ್ ಆ್ಯಡ್ ಮಾಡ್ತೀರಾ ಅಂದರೆ ಕಂಟೆಂಟ್, ಸೊ ಲೈಕ್ ಸೇಮ್ ನೆನ್ನೆ ಕ್ಲಾಸಲ್ಲಿ ಹೇಳಿದೆ ಅಲ್ವಾ, ಟೈಪೋಗ್ರಫಿ ಎಲ್ಲನೂ ಕೂಡ ಇರುತ್ತೆ. ಮೇಕ್ ಶೋರ್ ಫಾಂಟನ್ನು ಚೆನ್ನಾಗಿರೋದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಡಿಫಾಲ್ಟಲ್ಲಿ ಇಡೋಕ್ಕೆ ಬಿಡಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಓಕೆ. ಸೊ ಸೈಜ್ ಎಷ್ಟು ಬೇಕು, ಆ್ಯಂಡ್ ದೆನ್ ವೆಯ್ಟ್ ಎಷ್ಟು ಬೇಕು, ಲೈನ್ ಹೈಟ್, ಲೆಟರ್ ಸ್ಪೇಸಿಂಗ್, ಇದೆಲ್ಲ ನಾನು ನೆನ್ನೆ ಕ್ಲಾಸಲ್ಲಿ ಕವರ್ ಮಾಡಿದ್ದೆ. ಓಕೆ. ಸೊ ಐಕಾನನ್ನು ಎಡಿಟ್ ಮಾಡ್ತೀರಾ ಅಂದರೆ ಐಕಾನ್, ಕಂಟೆಂಟನ್ನು ಎಡಿಟ್ ಮಾಡ್ತೀರಾ ಅಂದರೆ ಕಂಟೆಂಟ್. ಈ ರೀತಿ. ಇವಾಗ ಇನ್ನೊಂದು ಐಕಾನ್ ಬಾಕ್ಸನ್ನು ನೀವು ಚೂಸ್ ಮಾಡಬೇಕು. ನೀವು ಆ ರೀತಿ ಮಾಡೋ ನೆಸೆಸಿಟಿ ಏನಿರೋದಿಲ್ಲ. ಜಸ್ಟ್ ನೀವೇನು ಮಾಡಿ, ಇಲ್ಲಿ ಬಾಕ್ಸ್ ಇರುತ್ತೆ, ರೈಟ್, ಎಡಿಟ್ ಕಂಟೈನರ್, ನಿಮ್ಮ ಮೌಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಮೌಸ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಆಪ್ಷನ್ ಇರುತ್ತೆ, ಡೂಪ್ಲಿಕೇಟ್ ಮಾಡಿ, ಬರುತ್ತೆ. ಸೊ ಈ ಕಂಟೈನರನ್ನು ನೀವು ಇಟ್ಕೊಂಡಿರಿ, ಡಿಲೀಟ್ ಮಾಡೋಂಗಿದ್ರೆ ಡಿಲೀಟ್ ಮಾಡಿ, ಸಿಂಪಲ್. ಸೊ ನಿಮ್ಗೆ ಎಷ್ಟು ಕಾಪೀಸ್ ಬೇಕೋ ಅಷ್ಟು ಕಾಪೀಸನ್ನು ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಕಾಪಿಯನ್ನು ನಾನು ಮಾಡ್ತೀನಿ. ಆ್ಯಂಡ್ 4 ಮಾಡ್ತೀರಾ ಅಂತಂದರೆ 4, ರೈಟ್. ಸೊ ಈ ರೀತಿ ನೀವು ಎಡಿಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರತಿಯೊಂದನ್ನು ನೀವೇನು ಮಾಡಬೇಕು, ಎಡಿಟ್ ಮಾಡ್ತಾ ಹೋಗಬೇಕು. ಸೊ ಬೇರೆ ಬೇರೆ ಏನು ಐಕಾನ್ ಯೂಸ್ ಮಾಡ್ತೀರಾ, ಏನು ಟೆಕ್ಸ್ಟ್ ಟೈಟಲ್ ಯೂಸ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಸೊ ನಾನಿಲ್ಲಿ ಜಸ್ಟ್ ಒಂದು ರ್ಯಾಂಡಮ್
ಐಕಾನ್ಸನ್ನು ತೊಗೊಳ್ತೀನಿ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಶಿಪ್ಪಿಂಗ್, ರೈಟ್. ಸೊ ಶಿಪ್ಪಿಂಗ್ ತೊಗೋತಿದ್ದೀನಿ, ಜಸ್ಟ್ ರ್ಯಾಂಡಮಾಗಿ ನಾನು ತೊಗೋತಿದ್ದೀನಿ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಟೈಟಲಲ್ಲಿ ನಾನು ಫ್ರೀ ಶಿಪ್ಪಿಂಗ್ ಅಂತ ಕೊಡ್ತೀನಿ, ಫ್ರೀ ಶಿಪ್ಪಿಂಗ್, ರೈಟ್. ಸೊ ಅಗೈನ್ ಇದನ್ನ ಎಡಿಟ್ ಮಾಡ್ತೀರಾ ಅಂದರೆ ಪೆನ್ಸಿಲ್ ಐಕಾನಿಗೆ ಬನ್ನಿ, ಐಕಾನ್ ಲೈಬ್ರರಿಗೆ ಹೋಗಿ, ರೈಟ್. ಬೇರೆ ಏನಾದರೂ ಚೂಸ್ ಮಾಡ್ತೀರಾ ಅಂತಂದರೆ ಚೂಸ್ ಮಾಡ್ಕೊಳ್ಳಿ. ಸೊ ಟೈಟಲ್ ಏನಾದರೂ ಚೇಂಜ್ ಮಾಡ್ಕೋತೀರಾ ಅಂತಂದರೆ ಚೇಂಜ್ ಮಾಡ್ಕೊಳ್ಳಿ. ಸೊ ಸೇಮ್ ಇದಕ್ಕೆ ಎಷ್ಟು ಬೇಕು ಚೇಂಜ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಫೋನ್ ಕಾಲ್, I'll go for this, right. ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ನಾನು ಕೊಡ್ತೀನಿ 24/7 ಕಸ್ಟಮರ್ ಸಪೋರ್ಟ್, ರೈಟ್. ಈ ರೀತಿ ಲೈಕ್ ನೀವು ಹೀಗೆ ಚೂಸ್ ಮಾಡ್ಕೋಬೋದು. ಸೊ ನಾವು ಇವಾಗ ಹೇಳ್ತೀನಿ, ಆ್ಯಕ್ಚುಲಿ ಇವಾಗ ನಿಮಗೆ ಕ್ಲಾರಿಟಿ ಬರುತ್ತೆ ಪ್ಯಾಡಿಂಗ್ ಆ್ಯಂಡ್ ಮಾರ್ಜಿನ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ರೈಟ್. ಸಿ, ನಾನು ಈ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತೀನಿ. ಮೇಕ್ ಶೋರ್ ಈ ಲಿಂಕ್ ವ್ಯಾಲ್ಯೂ ಏನಿದೆ ಇದನ್ನು ಅನ್ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಟಾಪನ್ನು ನಾನು ಚೂಸ್ ಮಾಡ್ತೀನಿ. ಸಿ, ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಿದೆ ತಾನೇ, ರೈಟ್. ಸೊ ಇಫ್ ಇನ್ ಕೇಸ್ ನಾನು ಇದನ್ನು ಕಡಿಮೆ ಮಾಡಿದೆ ಅಂತ ಅಂದ್ಕೊಳ್ಳಿ, ಮೈನಸ್ ಲೆವೆಲ್ಗೆ ಹೋದೆ, ಅವಾಗೇನಾಗುತ್ತೆ, ಸಿ ಎಲ್ಲಿಗೆ ಹೋಗಿ ನಾನು ಮರ್ಜ್ ಆಗ್ತೀನಿ. ಸೊ ಮರ್ಜ್ ಆಗಿಬಿಡ್ತೀನಿ, ರೈಟ್. ಸೊ ಸಮ್ಟೈಮ್ಸ್ ಮೈನಸ್ಗೂ ಹೋಗ್ತೀವಿ, ಸಮ್ಟೈಮ್ಸ್ ಪ್ಲಸ್ಸಲ್ಲಿ ಇರ್ತೀವಿ. ಇಟ್ಸ್ ಬೇಸ್ಡ್ ಆನ್ ಹೆಂಗೆ ನೀವು ಯಾವ ರೀತಿ ಡಿಸೈನನ್ನು ನೀವು ಮಾಡ್ತಿದ್ದೀರಾ ಅದ್ರ ಬೇಸ್ ಮೇಲೆ. ರೈಟ್ ಸೈಡಿಂದ ಮಾಡ್ತೀರಾ ಅಂದರೆ ರೈಟ್ ಸೈಡಿಂದು ಅಡ್ಜಸ್ಟ್ ಮಾಡಬೇಕಾಗುತ್ತೆ, ಬಾಟಮಲ್ಲಿ ಮಾಡ್ತೀರಾ ಅಂದರೆ ಬಾಟಮ್ದು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಪ್ಯಾಡಿಂಗ್, ಸಿ ಈ ರೀತಿ ವರ್ಕ್ ಆಗುತ್ತೆ, ರೈಟ್. ಸೊ ಇಟ್ಸ್ ಅಪ್ ಟು ಯು, ಯಾವುದ್ರ ಬೇಸ್ ಮೇಲೆ ನೀವು ವರ್ಕ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಪ್ಯಾಡಿಂಗ್ ಮತ್ತು ಮಾರ್ಜಿನನ್ನು ನಾವು ಸೆಟ್ ಮಾಡಬೇಕಾಗತ್ತೆ. ಸೊ ನಾವು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತೀರಾ ಅಂತ ಅಂದರೆ ಅಫ್ಕೋರ್ಸ್ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟೈಲಿಗೆ ಬನ್ನಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಕಲರನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಹೋವರ್ ಅಂತ ಇದೆ. ಸೊ ಇದನ್ನು ಚೂಸ್ ಮಾಡಿಕೊಂಡ್ರೆ ಸಿ ಐ ಶೋ ಯು ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ. ಸೊ I'll change it to, let me take some random color, right. ಸೊ ನಾನು ಹೋವರನ್ನು ಚೂಸ್ ಮಾಡಿದ್ದೀನಿ, ಸಮ್ ರ್ಯಾಂಡಮ್ ಕಲರ್. ಬಟ್ ನೀವು ಇಲ್ಲಿ ನೋಡಿದಾಗ ವೈಟ್ ಕಾಣ್ತಿದೆ, ರೈಟ್, ವೈಟ್ ಕಲರ್ ಕಾಣ್ತಿದೆ. ಬಟ್ ಯಾವಾಗ ನಾನು ಆ ಲೇಔಟನ್ನು ಚೆಕ್ ಮಾಡ್ತೀನಿ ಅವಾಗ ಏನಾಗುತ್ತೆ, ಕಲರ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ರೈಟ್. ಸೊ ಈ ರೀತಿ ಆಪ್ಷನ್ ಇರುತ್ತೆ, ಅದನ್ನೇ ನಾವು ಹೋವರ್ ಅಂತ ಕರಿತೀವಿ, ರೈಟ್. ಅಂತಂದರೆ ಡಿಸ್ಪ್ಲೇ ಆಗೋದು ಬೇರೆ, ಬಟ್ ಟಚ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ, ಅದನ್ನು ನಾವೇನಂತ ಕರಿತೀವಿ, ಹೋವರ್. ಸೊ ನಾನು ಜಸ್ಟ್ ಹೆಂಗಿರುತ್ತೋ ಹಂಗೆ ಬಿಡ್ತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇದನ್ನು ಯಾವಾಗ ನಾವು ಚೂಸ್ ಮಾಡ್ತೀವಿ ಅಂತಂದರೆ ಬಟನ್ಸಿಗೆ ಚೂಸ್ ಮಾಡಿರ್ತೀವಿ. ಗೈಸ್ 1 second guys, just 1 second. ಸೊ ಹೀಗೆ ನೀವು ಎಲಿಮೆಂಟರನ್ನು ಪ್ರಾಪರ್ ವೇಯಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ, ರೈಟ್. ಸೊ ನಾವು ಇಲ್ಲಿ ನಮಗೆ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಸ್ಗಳಿರ್ತವೆ, ರೈಟ್. ಲೇಔಟ್ ಆ್ಯಂಡ್ ದೆನ್ ಸ್ಟೈಲ್ ಆಪ್ಷನಿಗೆ ಹೋದರೆ ದೆ ವಿಲ್ ಬಿ ಎ ಬಾರ್ಡರ್, ಓಕೆ. ಸೊ ಬಾರ್ಡರ್ ಏನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಬಾರ್ಡರ್.
ಸೊ ಇಟ್ಸ್ ಅಪ್ ಟು ಯು, ಹೆಂಗೆ ಆ್ಯಡ್ ಮಾಡ್ತೀರಾ ರೇಡಿಯಸ್, ಬಾರ್ಡರ್ ಟೈಪ್. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಸಾಲಿಡ್ ಕಲರನ್ನು ನಾನು ತೊಗೊಳ್ತೀನಿ, ಬಾರ್ಡರನ್ನು. ಸಿ ಇಲ್ಲಿ ನೀವು ನೋಡ್ಬೋದು ಬಾರ್ಡರ್ ಬರುತ್ತೆ ನಮಗೆ, ರೈಟ್. ಸೊ ಬೇಡ ಅಂತಂದರೆ ಜಸ್ಟ್ ಲೇವ್ ಇಟ್, ಡಿಫಾಲ್ಟಾಗಿ ಬಿಟ್ಬಿಡಿ. ಆ್ಯಂಡ್ ಇದಕ್ಕೆ ನಾವು ಬಾರ್ಡರನ್ನು ಆ್ಯಡ್ ಮಾಡ್ತೀವಿ ಅಂತಂದರೆ ಸೊ ಏನು ಮಾಡಬೇಕು, ಇಲ್ಲಿ ಕಂಟೈನರ್ ಆಪ್ಷನ್ ಇರುತ್ತೆ, ಚೂಸ್ ಮಾಡ್ಕೊಳ್ಳಿ. ಸ್ಟೈಲ್ ಆಪ್ಷನ್ಗೆ ಹೋಗಿ ಆ್ಯಂಡ್ ಬಾರ್ಡರ್ ಆಪ್ಷನ್ ಇರುತ್ತೆ, ಬಾರ್ಡರನ್ನು ಚೂಸ್ ಮಾಡ್ಕೊಳ್ಳಿ. ಬಾರ್ಡರ್ ಟೈಪ್ ಏನು ಬೇಕು ಚೂಸ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಸಾಲಿಡ್, ರೈಟ್. ನಾನು ಚೂಸ್ ಮಾಡಿದ್ದೀನಿ. ಸಿ ಇಲ್ಲಿ ನೀವು ನೋಡ್ಬೋದು 4 ಡೈರೆಕ್ಷನಲ್ಲಿ ಬಂದಿದೆ. ನನಗೆ ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿದ್ದರೆ ಸಾಕು, ಅಂತಂದರೆ ರೈಟ್ ಡೈರೆಕ್ಷನ್ನೋ, ಲೆಫ್ಟ್ ಡೈರೆಕ್ಷನ್ನೋ, ಬಾಟಮಲ್ಲೋ, ಟಾಪಲ್ಲೋ ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿದ್ದರೆ ಸಾಕು. ಸೊ ನಾನೇನು ಮಾಡ್ತೀನಿ, I'll go for ಬಾರ್ಡರ್ ವಿಡ್ತ್ ನನಗೆ ರೈಟ್ ಸೈಡಲ್ಲಿ ಬೇಕು. ಸೊ ನಾನೇನು ಮಾಡ್ತೀನಿ, ರೈಟ್ ಸೈಡಲ್ಲಿ ಮಾತ್ರ ಬಾರ್ಡರನ್ನು ಚೂಸ್ ಮಾಡ್ತೀನಿ. ಸೊ ಲೆಟ್ ಮೀ ಗೋ ಫಾರ್ 1. ಸಿ ಬಾರ್ಡರ್ ಬರುತ್ತೆ. ಆ್ಯಂಡ್ 2ಗೆ ಹೋಗ್ತೀರಾ ಅಂದರೆ 2, ರೈಟ್. ಸೊ ಬಾರ್ಡರ್ ಬರುತ್ತೆ. ಸೇಮ್ ಇದಕ್ಕೂ ಕೂಡ ನೀವು ಮಾಡಬೇಕಾಗುತ್ತೆ. ಕಂಟೈನರನ್ನು ಚೂಸ್ ಮಾಡ್ಕೊಳ್ಳಿ, ಸ್ಟೈಲ್ ಆಪ್ಷನ್ಗೆ ಹೋಗಿ ಆ್ಯಂಡ್ ಬಾರ್ಡರ್ ಆಪ್ಷನ್ಗೆ ಹೋಗಿ ಆ್ಯಂಡ್ ದೆನ್ ಬಾರ್ಡರ್ ಟೈಪ್ ಸಾಲಿಡ್, ಓಕೆ, ಅಥವಾ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನು ತೊಗೊಳ್ಳಿ. ನಾನು ಮೋಸ್ಟ್ ಆಫ್ ದ ಟೈಮ್ ಸಾಲಿಡನ್ನು ಯೂಸ್ ಮಾಡ್ತೀನಿ, ಓಕೆ. ಆ್ಯಂಡ್ ದೆನ್ ಬಾರ್ಡರ್ ವಿಡ್ತ್ ನಾನು ಅನ್ಚೆಕ್ ಮಾಡ್ತೀನಿ ಆ್ಯಂಡ್ ನನಗೆ ಅಗೇನ್ ರೈಟ್ ಸೈಡ್ ಬೇಕು. ಸೊ ಐ ವಿಲ್ ಚೂಸ್ 2. ಸಿ ಸೇಮ್, go with third one, style, border, right. And border type I'll go for solid, border width uncheck ಮಾಡಿ and ಯಾವ್ದು ಬೇಕು ರೈಟ್ ಸೈಡ್ 2. ಸೊ ಸಿಂಪಲ್, ರೈಟ್. ಬೆಟರಾಗಿ ಕಾಣ್ತಿದೆ, ರೈಟ್. ಸೊ ಈ ರೀತಿ ನೀವು ಎಲಿಮೆಂಟರನ್ನು ಪ್ರಾಪರ್ ವೇಯಲ್ಲಿ ನೀವು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ, ರೈಟ್. ಸೊ ಐಕಾನ್ ಬಾಕ್ಸ್ ಆಗಿರ್ಬೋದು, ಇಮೇಜ್ ಬಾಕ್ಸ್ ಆಗಿರ್ಬೋದು, ಒಂದೇ ಥರ ವರ್ಕ್ ಮಾಡುತ್ತೆ ಮೋಸ್ಟ್ ಆಫ್ ದ ಟೈಮ್. ಐಕಾನ್ ಬಾಕ್ಸನ್ನು ಯೂಸ್ ಮಾಡಿದ್ರು ಅಥವಾ ಇಮೇಜ್ ಬಾಕ್ಸನ್ನು ಯೂಸ್ ಮಾಡಿದ್ರು ಸೇಮ್. ಸೊ ದೆನ್ ಬಟನ್, ಕಾಲ್ ಟು ಆ್ಯಕ್ಷನಿಗೆ ನಾವು ಯೂಸ್ ಮಾಡ್ತೀವಿ, ರೈಟ್. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲೂ ಕೂಡ ನಮಗೆ ಬಟನ್ಸ್ಗಳು ಸಿಗ್ತವೆ, ಸಾಕಷ್ಟು ಬಟನ್ಸ್, 1 2 3 4 5 6. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು. ಸೊ ಇದು ಕೂಡ ಬಟನ್, ರೈಟ್. ಆ್ಯಂಡ್ ಇಲ್ಲಿ ಸರ್ಟೈನ್ ಆದಂಥ ಬ್ಲಾಗ್ ಪೋಸ್ಟ್ಗಳಿರ್ತವೆ, ರೈಟ್. ಸೊ ಈ ರೀತಿ. ಸೊ ಬೇಸಿಕಲಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ. ಸೊ ಗೂಗಲ್ ಮ್ಯಾಪ್ಸ್ ಇರುತ್ತೆ, ಗೂಗಲ್ ಮ್ಯಾಪನ್ನು ನೀವು ಯೂಸ್ ಮಾಡ್ಕೋತೀರಾ ಅಂತಂದರೆ ಗೂಗಲ್ ಮ್ಯಾಪನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು, ರೈಟ್. ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಸಿಂಪಲ್. ಅಕಾರ್ಡಿಯನ್, ಸೊ ಜಸ್ಟ್ ಲೈಕ್ FAQ ಕ್ವಶನ್ಸ್ಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಜಸ್ಟ್ FAQ ಕ್ವಶನ್ಸ್ ಥರ ಇರ್ತವೆ ಗೊತ್ತಾ, ಆ ಟೈಮಲ್ಲಿ ನಾವು ಅಕಾರ್ಡಿಯನನ್ನು ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಂಟೆಂಟ್ ಇರುತ್ತೆ, ಕಂಟೆಂಟನ್ನು ಆ್ಯಡ್ ಮಾಡ್ಕೋಬೇಕು. ಲೈಕ್ ವಾಟ್ ಈಸ್ ದಿಸ್, ವಾಟ್ ಈಸ್ ದ್ಯಾಟ್, ಹೌ ದಿಸ್ ವರ್ಕ್ಸ್, ಈ ವೆಬಿನಾರ್ ಕಂಡಕ್ಟ್ ಮಾಡೋದ್ರಿಂದ ಏನೇನಾಗುತ್ತೆ, ಲೈಕ್ ಈ ರೀತಿ. ಐಟಮ್ ಇರುತ್ತೆ ಆ್ಯಂಡ್ ಐಟಮನ್ನು ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು. ಬಟ್ ಇದ್ರ ಕೆಳಗಡೆ ನಾನು ಏನು ಮಾಡಬೇಕು, ಕಂಟೆಂಟನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ನನಗೆ ಟೈಮ್ ಆಪ್ಷನ್ನೇ ಸಿಗ್ತಿಲ್ಲಲ್ಲ. ಸೊ ಅವಾಗ ನಾನೇನು ಮಾಡಬೇಕು, ಪ್ಲಸ್ ಐಕಾನ್ಗೆ ಹೋಗ್ತೀನಿ, ಸಿಂಪಲಾಗಿ ಏನು ಮಾಡ್ತೀನಿ, ಟೆಕ್ಸ್ಟ್ ಎಡಿಟರ್ನ ಆ್ಯಡ್ ಮಾಡ್ತೀನಿ. ಅವಾಗ ಟೆಕ್ಸ್ಟ್ ಎಡಿಟರ್ ಏನಾಗುತ್ತೆ ಬರುತ್ತೆ. ಸೊ ಇಲ್ಲಿ ಕಂಟೆಂಟನ್ನು ಆ್ಯಡ್ ಮಾಡಿ. ಸೊ ಸೇಮ್ ಐಟಮ್ 2ಗೂ ಇದನ್ನೇ ಮಾಡಿ, ಐಟಮ್ 3ಗೂ ಇದನ್ನೇ ಮಾಡಿ, ಸಿಂಪಲ್. ಇಲ್ಲೊಂದು ಕಂಟೈನರ್ ಇರುತ್ತೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ಟೆಕ್ಸ್ಟ್ ಎಡಿಟರನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ಸಿಂಪಲ್. ಸೊ ಅವಾಗ ನಮ್ಗೆ ಹೆಂಗೆ ಕಾಣಿಸುತ್ತೆ, ಸಿ
ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್. ಅದ್ರ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಆನ್ಸರ್ ಇಲ್ಲಿ ಬರ್ದಿರ್ತೀರಲ್ವಾ, ಆನ್ಸರ್ ಇರುತ್ತೆ. ಸೊ ಈ ರೀತಿ ಅಕಾರ್ಡಿಯನ್ ಅನ್ನೋದು ವರ್ಕ್ ಆಗುತ್ತೆ. ಅಕಾರ್ಡಿಯನ್ ಪ್ಲಸ್ ಟೆಕ್ಸ್ಟ್ ಎಡಿಟರ್ ಅನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ಸ್ಪೇಸರ್, ಸೇಮ್ ಸ್ಪೇಸ್ ಏನಾದರೂ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಸ್ಪೇಸರನ್ನು ಯೂಸ್ ಮಾಡ್ಬೋದು. ಐಕಾನ್ಸನ್ನು ಯೂಸ್ ಮಾಡ್ತೀರಾ ಅಂದರೆ ಐಕಾನ್ಸ್, ಟ್ಯಾಬ್ಸನ್ನು ಯೂಸ್ ಮಾಡ್ತೀರಾ ಅಂದರೆ ಟ್ಯಾಬ್ಸ್, ಇಮೇಜ್ ಬಾಕ್ಸ್, ಐಕಾನ್ ಬಾಕ್ಸ್, ಇಮೇಜ್ ಕ್ಯಾರಸೆಲ್, ರೈಟ್, ಐಕಾನ್ ಲಿಸ್ಟ್ ಔಟ್ ಮಾಡ್ತೀರಾ ಅಂತಂದರೆ ಬೇಸಿಕ್ ಗ್ಯಾಲರಿ ಅಂತಂದರೆ ಸಾಕಷ್ಟು ಇಮೇಜಸ್ಗಳನ್ನು ನೀವು ಆ್ಯಡ್ ಮಾಡ್ತೀರಾ ಅಂತ ಅಂದರೆ ನೀವು ಆ್ಯಡ್ ಮಾಡ್ಬೋದು. ಲೈಕ್ somehow ಸ್ಟ್ರಕ್ಚರ್. ಸೊ ಇಲ್ಲಿ ತೆಗೆದಿದ್ದಾರೆ. ಸೊ ಬೇಸಿಕಲಿ ಸಾಕಷ್ಟು ಇಮೇಜಸ್ಗಳನ್ನು ನೀವೇನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಆ್ಯಡ್ ಮಾಡ್ಬೋದು. ಜಸ್ಟ್ ಗೋ ಥ್ರೂ ಇಟ್, ಎಲ್ಲ ಆಪ್ಷನನ್ನು ನೀವು ಗೋ ಥ್ರೂ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ರೋಗ್ರೆಸ್ ಬಾರ್, ಸೊ ಜಸ್ಟ್ ಲೈಕ್ ನೀವು ನೋಡ್ತಿರ್ತೀರ, ಲೈಕ್ 50% IPL ನೀವು ನೋಡ್ತಿರ್ಬೇಕಾದ್ರೆ ನಾರ್ಮಲಿ ವಿನ್ನಿಂಗ್ ಚಾನ್ಸಸ್ ಎಷ್ಟಿದೆ, 50% RCB, 50% CSK, 70% CSK, 30% RCB, ರೈಟ್, ಪ್ರೋಗ್ರೆಸ್ ಬಾರ್. And then testimonials nothing but like this. ರಿವ್ಯೂಸ್ಗಳು ಕೊಟ್ಟಿರ್ತಾರೆ ಅಲ್ವಾ, ಆ ರಿವ್ಯೂಸ್ಗಳನ್ನು ನಾವು ಟೆಸ್ಟಿಮೋನಿಯಲ್ಸ್ ಅಂತ ಕರಿತೀವಿ. ಆ್ಯಂಡ್ ಸೌಂಡ್ ಕ್ಲೌಡ್ ಇರುತ್ತೆ, ಆ್ಯಂಡ್ ಶಾರ್ಟ್ ಕೋಡ್ಸ್. ಸೊ ಇವನ್ನೆಲ್ಲ ನೀವು ಯೂಸ್ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ರೇಟಿಂಗ್ಸ್, ಇಫ್ ಇನ್ ಕೇಸ್ ರೇಟಿಂಗ್ಸನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ 5 ಸ್ಟಾರ್, 6 ಸ್ಟಾರ್, 7 ಸ್ಟಾರ್, ಲೈಕ್ ಆ ರೀತಿ. ಸೊ ಇಲ್ಲಿ ಟೆಸ್ಟಿಮೋನಿಯಲ್, ಕ್ಯಾರೋಸೆಲ್ ಇದೆಲ್ಲ ನಿಮಗೆ ಬರೋದಿಲ್ಲ, ಫ್ರೀ ವರ್ಷನಲ್ಲಿ ಬರೋದಿಲ್ಲ, ಪೇಯ್ಡ್ ವರ್ಷನಲ್ಲಿ ಬರುತ್ತೆ, ರೈಟ್. 3D ಆ್ಯನಿಮೇಷನ್ಸ್, ಸೊ ಇದೆಲ್ಲ ಕೂಡ ಇರುತ್ತೆ. ನೀವು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ಸಿ ಈ ರೀತಿ ಸ್ಲೈಡ್ಸ್ ಇರ್ತವೆ. ಸೊ ಬೇಸಿಕಲಿ ವರ್ಕ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಿ, ಸೊ ಇದೆಲ್ಲ ಅಡ್ವಾನ್ಸ್ ಲೆವೆಲಿಗೆ ನಾವು ಯೂಸ್ ಮಾಡ್ಬೋದು. ಸೊ ಸ್ಲೈಡ್ ಎಡಿಟ್ ಮಾಡ್ಕೊಳ್ಳಿ, ಏನು ಇಮೇಜನ್ನು ಆ್ಯಡ್ ಮಾಡಬೇಕು ಆ ಇಮೇಜನ್ನು ಆ್ಯಡ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ದಿಸ್ ಶೂಸ್ ಆ್ಯಡ್ ಮಾಡ್ತೀನಿ, ರೈಟ್. ಸೊ ಟೈಟಲ್ ಏನು ಕೊಡ್ತೀರಾ, ಫ್ರಮ್ ಅಂತಂದರೆ ಎಷ್ಟು ರುಪೀಸಿಂದ ಸ್ಟಾರ್ಟ್ ಆಗ್ತಿದೆ, ರೇಟಿಂಗ್ಸ್ ಎಷ್ಟಿದ್ದಾವೆ, ರೈಟ್. ಸೊ ಇದೆಲ್ಲ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸಿಂಪಲ್. ಸೊ ಅದನ್ನು ಪಬ್ಲಿಷ್ ಮಾಡಿ, ರೈಟ್. ಸೊ ಪಬ್ಲಿಷ್ ಮಾಡಿದಾಗ ನೀವು ನಿಮ್ಮ ಪೇಜನ್ನು ನೋಡ್ಬೋದು. ಎಲ್ಲಿ ನೋಡ್ಬೋದು, ಇಲ್ಲಿ ಐ ಬಟನ್ ಇರುತ್ತೆ, ರೈಟ್. ಸೊ ಪ್ರಿವ್ಯೂ ಚೇಂಜಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ, ಕಾಣುತ್ತೆ ಏನು ಆ್ಯಕ್ಚುಲ್ ಆಗಿ ಚೇಂಜ್ ಆಗಿದೆ ಅಂತ. ರೈಟ್. ಸೊ ಈ ರೀತಿ ನೀವು ಎಡಿಟ್ ಮಾಡಬಹುದು. ಸೊ ಜಸ್ಟ್ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ಸೊ ಇಲ್ಲಿ AI ವರ್ಷನ್ಸ್ ಕೂಡ ಇರ್ತವೆ. ಆ್ಯಂಡ್ ಬಿಲ್ಡ್ ವಿತ್ AI, ನಿಮಗೆ ಪ್ರಾಪರ್ ಆಗಿ ಪ್ರಾಂಪ್ಟ್ ಬರೆಯೋಕೆ ಬರುತ್ತೆ ಅಂತ ಅಂದರೆ ಯು ಕ್ಯಾನ್ ರೈಟ್ ಪ್ರಾಂಪ್ಟ್ ಹಿಯರ್. So 1 second, I lost my connectivity. Yeah. Right. So AI, if in case create a icon box,
ಸೈಟ್ ಅಂತ ನಾನು ಇಲ್ಲಿ ಕೊಡ್ತೀನಿ ರ್ಯಾಂಡಮ್ ಆಗಿ. ಸೊ ದೆನ್ ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಲೇಔಟ್ ಕೊಡುತ್ತೆ. ಸೊ ಆ ಲೇಔಟ್ಸನ್ನು ನಾವು ಯೂಸ್ ಮಾಡ್ಕೋಬೋದು, ರೈಟ್. ಸೊ ಫ್ರೀ ವರ್ಷನ್ ಆಗಿರೋದ್ರಿಂದ ನಮಗೆ ಲಿಮಿಟೆಡ್ ಆ್ಯಕ್ಸಸ್ ಇರುತ್ತೆ ಆ್ಯಂಡ್ ಟೈಮ್ ಕೂಡ ತೊಗೊಳುತ್ತೆ, ರೈಟ್. ಸೊ ಜಸ್ಟ್ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು. ಸೊ ವೆಯ್ಟ್ ಮಾಡಿದ್ರೆ ನಮಗೆ ಕೆಲವು ಲೇಔಟ್ಸ್ಗಳು ಬರ್ತವೆ, ಆ ಲೇಔಟ್ಸ್ಗಳನ್ನು ನಾವು ತೊಗೋಬೋದು, ರೈಟ್, ಎ ಐನ ಯೂಸ್ ಮಾಡಿಕೊಂಡು. ಬಟ್ ಮೇಕ್ ಶೋರ್ ಸಿ, ರೈಟ್. ಸೊ ಯಾವ ಲೇಔಟನ್ನು ನೀವು ಯೂಸ್ ಮಾಡ್ತೀರಾ ಜಸ್ಟ್ ಯೂಸ್ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ನೀವು ಎ ಐನ ತುಂಬ ಚೆನ್ನಾಗಿ ಯೂಸ್ ಮಾಡ್ತೀರಾ ಅಂತಂದರೆ ದ ಫಸ್ಟ್ ಥಿಂಗ್ ನಿಮಗೆ ತುಂಬ ಚೆನ್ನಾಗಿ ಪ್ರಾಂಪ್ಟ್ ಬರೆಯೋಕ್ಕೂ ಬರಬೇಕು. ಓಕೆ, ಸಿ ಇಲ್ಲಿ ನಾನು ಏನೂ ಕ್ರಿಯೇಟ್ ಮಾಡಲಿಲ್ಲ, ಜಸ್ಟ್ ಕ್ರಿಯೇಟ್ ಎ ಐಕಾನ್ ಬಾಕ್ಸ್ ಅಂತ ನಾನು ಹೇಳಿದೆ, ಅದು ಕ್ರಿಯೇಟ್ ಮಾಡಿಕೊಡ್ತು. ಆ್ಯಂಡ್ ಇಲ್ಲಿ ಕೂಡ ನೀವು ಎಡಿಟ್ ಮಾಡ್ಬೋದು, ಲೈಕ್ ಐಕಾನ್ ಯಾವ್ದು ಯೂಸ್ ಮಾಡ್ತೀರಾ. ಸೊ ಸೇಮ್ ನಮಗೆ ಐಕಾನ್ಸ್ ಏನಿರುತ್ತೆ ಆ ಐಕಾನ್ಸನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಅಗೇನ್ ನೀವು ಜನರೇಟನ್ನು ನೀವು ಮಾಡಬೇಕಾಗುತ್ತೆ, ರೈಟ್. ಎಡಿಟನ್ನು ನೀವು ಮಾಡಬೇಕಾಗುತ್ತೆ. ಸೊ ಎ ಐನ ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್ ಎ ಐ. ಓಕೆ, ಆ್ಯಂಡ್ ದೆನ್ ಇಲ್ಲಿ ಟೆಂಪ್ಲೇಟ್ಸ್ಗಳಿರ್ತವೆ ಅಥವಾ ಬ್ಲಾಗ್ಸ್ಗಳಿರ್ತವೆ, ಪೇಜಸ್ಗಳಿರ್ತವೆ. ಸೊ ನಮಗೆ ಪ್ರೋ ವರ್ಷನ್ಸ್ಗೆ ಹೋದರೆ ನಮಗೆ ಬೆಟರ್ ಆಗಿ ಬ್ಲಾಗ್ಸ್ಗಳು, ಬೆಟರ್ ಆಗಿ ಪೇಜಸ್ಗಳು ಎಲ್ಲವೂ ಕೂಡ ಅನ್ಲಾಕ್ ಆಗ್ತಾ ಹೋಗ್ತವೆ, ರೈಟ್. ಬಟ್ ಆ್ಯಸ್ ಆಫ್ ನಾವು ಪೇಜಸಲ್ಲಿ ಕೆಲವು ಪೇಜಸ್, ಒಂದು ಅಥವಾ ಎರಡು ಪೇಜಸ್ ಮಾತ್ರ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತವೆ. ಆ್ಯಂಡ್ ಬ್ಲಾಗ್ಸಲ್ಲೂ ಕೂಡ ಒಂದು ಅಥವಾ ಎರಡು ಬ್ಲಾಗ್ಸ್ಗಳು ಮಾತ್ರ ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತವೆ. ಆ್ಯಂಡ್ ಸೇಮ್ ವಿತ್ ಟೆಂಪ್ಲೇಟ್ ಆಲ್ಸೋ, ಒಂದು ಅಥವಾ ಎರಡು ಟೆಂಪ್ಲೇಟ್ಸ್ಗಳು ಮಾತ್ರ ನಮಗೆ ಸಿಗ್ತವೆ. ಸೊ ಫಾರ್ ಎಕ್ಸಾಂಪಲ್ ಬ್ಲಾಗ್ಸ್ ಆರ್, ಸೊ ಇದು ಲೋಡಿಂಗ್ ಆಗ್ತಿದೆ. ಸೊ ಪೇಜಸ್ ಸೇಮ್ ಸಮ್, ಇದನ್ನು ನೀವು ಚೆಕ್ ಮಾಡಿ ಒಂದ್ಸತಿ. ಓಕೆ, ಸೊ ನಂದು ನೆಟ್ವರ್ಕ್ ಇಶ್ಯೂ ಆಗಿರೋದ್ರಿಂದ ತುಂಬ ಟೈಮ್ ತೊಗೊಳ್ತಿದೆ, ಸೊ ಪವರ್ ಕಟ್ ಆಯಿತು, ಸೊ ಹಾಗಾಗಿ. ಬಟ್ ನೀವು ಇದನ್ನು ಒಂದ್ಸತಿ ಚೆಕ್ ಮಾಡಿ. ಓಕೆ, ಫೈಲ್ ಆಪ್ಷನ್ಸ್. ಸೊ ಇಲ್ಲಿ ನಮಗೆ ಸಮ್ ಕೈಂಡ್ ಆಫ್ ಪೇಜಸ್ಗಳು, ಸಮ್ ಕೈಂಡ್ ಆಫ್ ಬ್ಲಾಗ್ಸ್ಗಳು ಸಿಗ್ತವೆ. ಸೊ ಅವನ್ನ ನೀವು ಇಂಪೋರ್ಟ್ ಮಾಡ್ಕೋಬೋದು, ರೈಟ್. ಸೊ ಬಟ್ ಎಲ್ಲವೂ ಸಿಗೋದಿಲ್ಲ, ಒಂದು ಅಥವಾ ಎರಡು ಪೇಜ್ ಮಾತ್ರ ಸಿಗ್ತದೆ, ರೈಟ್. ಸೊ ಇದು ಎಲಿಮೆಂಟರ್ ಕ್ಲಾಸ್. ಬಟ್ ಮೇಕ್ ಶೋರ್ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಎಲಿಮೆಂಟರನ್ನು ನೀವು ಕಲಿಬೋದು.